ಇಷ್ಟೊತ್ತನ ವರ್ಣನೆ ಮಾಡಿದ್ರಲ್ಲ, ಇಷ್ಟೊತ್ತನ ದೇವರನ್ನು ವರ್ಣನೆ ಮಾಡಿದ್ರಲ್ಲ, ಆ ದೇವರು ಆ ಶಿವ ನಾನಾದನಿ ಅಂದ. ನಿಮ್ ಮುಂದೆ ಬಂದು ನಿಂತ್ಕೊಂಡು ಯಾರು ಹಿಂಗಂದ್ರ ನಾನಾ ದೇವ್ರು ಅಂದ್ರೆ ನಂಬ್ತೀರಿ ನೀವು? ಏನಂತೀರಿ? ಎಲ್ಲ ತಲೆ ಕೆಟ್ಟದ ಇವಾಗ, ಪುರಾಣ ಕೇಳಿ 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 ತಲೆ ಕೆಟ್ಟದ ಇವಾಗ ಅಂತ ಬಿಡ್ತೀರಿ. ಹಂಗ ಪುರಾಣ ಹೇಳೋರು ನಂಬಲಿಲ್ಲ. ಆಯ್ತಪ್ಪ ನೀನಾ ದೇವರು, ಈ ಕಡೆ ಬಂದು ಕೂತ್ಕೋ ಅಂದ್ರು. ಅವಾಗ ದೇವ್ರಂತಾನ ಇವ್ರು ನಂಬಲಿಲ್ಲ. ನಂಬುವಂಗೆ ಏನ್ ಮಾಡ್ಬೇಕು ಇವ್ರಿಗೆ? ಮತ್ತೊಮ್ಮೆ ಹೇಳೋಣ ಅಂತೇಳಿ ಮತ್ತೆ ದೇವರು ಏನ್ ಮಾಡಿದಂದ್ರೆ ಪುರಾಣ ಕೇಳೋರಿಗೆ, ಸ್ವಾಮಿಗಳೇ ಇಷ್ಟೊತ್ತನ ವರ್ಣನೆ ಮಾಡಿದ್ರಲ್ಲ, ಆ ದೇವರು ನಾನಾದನಿ ಅಂದ ಕೂಡ್ಲೆ ಇವ ಏನು ಸರಿಯಾಗಿ ಕಾಣಂಗಿಲ್ಲ, ಇವಂಗೆಲ್ಲ ತಲೆ ಕೆಟ್ಟದ. ಅದಕ್ಕಾಗಿ ಏನ್ ಮಾಡ್ಬೇಕಪ್ಪ ಅಂತ ವಿಚಾರ ಮಾಡಿ, ನೀ ದೇವ್ರ ಹೌದಿಲ್ಲ? ಹೌದು, ನಾ ದೇವ್ರದನಿ, ನಾನಾ ದೇವ್ರು, ಪುರಾಣ ಕೇಳಕ್ ಬಂದನಿ, ಚಲೋ ಪುರಾಣ ಹೇಳಕತ್ತೀರಿ, ನಿಮ್ಗೆಲ್ಲಾ ದರ್ಶನ ಪುರಾಣ ಕೇಳಿರಿ, ದರ್ಶನ ಕೊಡಕಂತ ಬಂದನಿ ಅಂದ ಕೂಡಲೇ ಆಯ್ತಪ್ಪ ನೀನಾ ದೇವ್ರ ಅಂದ ಮೇಲೆ ಇಲ್ಲಿ ನನ್ನ ಹತ್ರ ವಾಟೆ ಚರ್ಗಿ ಕುಡಿಯಾಕ ನೀರು ಕುಡಿಯಾಕ ಇಟ್ಕೊಂಡಿದ್ರು ಅವ್ರು. ವಾಟೆ ಚರ್ಗಿ ಅದಾವ, ಆ ವಾಟೆ ಚರ್ಗಿ ಕೊಟ್ಟು ಅವು ಸ್ಟೀಲಿನ ಹೋಗಿ ಬಂಗಾರದ್ದು ಆದವು ಅಂತಂದ್ರೆ ನಿನ್ನ ದೇವ್ರ ಅಂತ ಒಪ್ಕೊಳ್ತಾನೆ. ಮತ್ತೆ ಅವ ಕರೆ ದೇವ್ರು ಹೌದಿಲ್ರಿ? ಅವ ಬಂದವ ಬಂಗಾರ ಆಗತ್ತವ. ಅವಾಗ ಆ ದೇವ್ರ ಏನ್ ಮಾಡಿದ, ಇವ್ರಿಗೆ ಗೊತ್ತಾಗಬೇಕು, ನಾ ಯಾರು ಅನ್ನೋದು ತಿಳಿಬೇಕು ಅಂತೇಳಿ ದೇವ್ರ ಏನ್ ಮಾಡಿದ, ಆ ವಾಟೆ ಚರಿಗೆ ಮುಡ್ತಾನ ಅವು ಬಂಗಾರದ್ದು ಆಗಿಬಿಡ್ತು.